स्वागत है आपका यस न्यूज़ कर्नाटक एक्सप्रेस में। मैं आपके साथ सुफियान। आइए आज की खबर पर नजर डालते हैं। लोकायुक्त सुनेगी जनता की फरियाद। कर्नाटक राज्य के उप लोकायुक्त अधिकारी पनिंदर राव बीजापुर दौरे पर आ रहे हैं, जिसके चलते 22 अगस्त 2024 के दिन शहर बीजापुर के कंदगल हनुमंतराय रंग मंदिर में सरकारी अधिकारियों द्वारा सताए गए जनता की फरियाद सुनेंगे। बीजापुर लोकायुक्त अधिकारी ने मीडिया से बात करते हुए जानकारी दी कि अगर कोई परेशान है तो ऐसे लोग अपनी समस्या, अपनी फरियाद को उप लोकायुक्त अधिकारी के सामने रख सकते हैं। याद रहे 22 अगस्त 2024 लोकायुक्त सुनेगी जनता की फरियाद। ಬಿಜಾಪುರ ಜಿಲ್ಲೆಯ ಸಾರ್ವಜನಿಕರಲ್ಲಿ ಮತ್ತು ಜನರಲ್ಲಿ ತಮ್ಮ ಮೂಲಕ ನಾವು ಲೋಕಾಯುಕ್ತ ವಿಜಯಪುರ ಕಚೇರಿಯ ಪರವಾಗಿ ಕೋರಿಕೊಳ್ಳೋದೇನೆಂದರೆ, ದಿನಾಂಕ 22 ಆಗಸ್ಟ್ 2024ರಂದು ಕರ್ನಾಟಕ ರಾಜ್ಯದ ಲೋಕಾಯುಕ್ತ ಸಂಸ್ಥೆಯ ಉಪಲೋಕಾಯುಕ್ತರಾದಂಥ ಶ್ರೀ ನ್ಯಾಯಮೂರ್ತಿ ಸನ್ಮಾನ್ಯ ಫಣೀಂದ್ರನಾಥ್ ಸಾಹೇಬರು ಬಿಜಾಪುರ ಜಿಲ್ಲಾ ಪ್ರವಾಸವನ್ನು ಕೈಗೊಳ್ತಾ ಇದ್ದಾರೆ. ಅವರು ದಿನಾಂಕ 22ನೇ ತಾರೀಕಿನಂದು ಕಂದಗಲ್ ಹನುಮಂತರಾಯ ರಂಗಮಂದಿರದಲ್ಲಿ ಸಾರ್ವಜನಿಕರಿಂದ ಅಹವಾಲುಗಳನ್ನು ಸ್ವೀಕರಿಸುವಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಬೆಳಗ್ಗೆ 10:30ರಿಂದ ಸಂಜೆ 5:30 ತನಕ ಈ ಒಂದು ಸದುಪಯೋಗವನ್ನು ನಮ್ಮ ಬಿಜಾಪುರ ಜಿಲ್ಲಾ ಸಾರ್ವಜನಿಕರು ಮತ್ತು ಜನತೆ ಅವರಲ್ಲಿ ಉಂಟಾಗಿರುವಂಥ ತೊಂದರೆಗಳ ಬಗ್ಗೆ, ಸಮಸ್ಯೆಗಳ ಬಗ್ಗೆ ಮಾನ್ಯರವರನ್ನ ಭೇಟಿ ಮಾಡಿ ತಮ್ಮ ಅಹವಾಲುಗಳನ್ನು ಸಲ್ಲಿಸಬಹುದು ಅಂತೇಳಿ ಬಿಜಾಪುರ ಜಿಲ್ಲಾ ಲೋಕಾಯುಕ್ತ ಸಂಸ್ಥೆಯ ಪರವಾಗಿ ನಾನು ಜನತೆಯಲ್ಲಿ ಕೋರ್ಕೊಳ್ತಾ ಇದ್ದೇನೆ. ಅದೇ ರೀತಿ ದಿನಾಂಕ 23 ಆಗಸ್ಟ್ 2024ರಂದು ಕೂಡ ಮಾನ್ಯರವರು ಅಹವಾಲುಗಳನ್ನು ಸ್ವೀಕರಿಸ್ತಾರೆ. ಈ 2 ದಿವಸಗಳಲ್ಲೂ ನಮ್ಮ ಬಿಜಾಪುರ ಜಿಲ್ಲಾ ಜನತೆ ಸಹಕಾರ ಕೊಟ್ಟು ಅವರ ಬಳಿ ಇರತಕ್ಕಂಥ ಅಹವಾಲುಗಳನ್ನು ಮಾನ್ಯರವರು ಬೆಂಗಳೂರಿನಿಂದ ಬಿಜಾಪುರ ಜಿಲ್ಲೆಗೆ ಭೇಟಿ ನೀಡೋದ್ರಿಂದ ತಾವುಗಳೆಲ್ಲ ಈ ಒಂದು ಅವಕಾಶವನ್ನು ಸದುಪಯೋಗಪಡಿಸ್ಕೋಬೇಕು ಮತ್ತು ಈ ಬಗ್ಗೆ ಮಾನ್ಯರಲ್ಲಿ ಅತಿ ಹೆಚ್ಚಿನ ತಮ್ಮಲ್ಲಿ ದೂರುಗಳಿದ್ದಲ್ಲಿ, ಯಾವುದೇ ಅಹವಾಲುಗಳಿದ್ದಲ್ಲಿ ಸಲ್ಲಿಸಬೇಕು ಅಂತೇಳಿ ಬಿಜಾಪುರ ಜಿಲ್ಲಾ ಸಾರ್ವಜನಿಕರಲ್ಲಿ ಮತ್ತು ಜನತೆಯಲ್ಲಿ ನಾನು ಈ ಮೂಲಕ ಕೋರಿಕೊಳ್ತೇನೆ. ಅದು ಕಚೇರಿಗಳು ಕೂಡ ಭೇಟಿ ಕೊಡ್ತಾರೆ. ಅದು ನಾವು ಯಾವ ಕಚೇರಿ ಏನು ಅಂತೇಳಿ ಅದನ್ನ ಪೊಲೀಸ್ ಸ್ಟೇಷನ್ ಬಗ್ಗೆ ಅಂತ ನಾವು ಪರ್ಟಿಕ್ಯುಲರ್ ಮಾಡೋದಿಲ್ಲ. ಎಲ್ಲಾ ಸರ್ಕಾರಿ ಅಧಿಕಾರಿ ಕಚೇರಿಗಳನ್ನು ಕೂಡ ಮಾಡ್ತೀವಿ. ಯಾವ ಕಚೇರಿ ಮೇಲೆ ನಮಗೆ ಸಾರ್ವಜನಿಕರಿಗೆ ಹೆಚ್ಚಿನ ಸವಲತ್ತುಗಳನ್ನ ಕೊಡಬೇಕು, ಸಾರ್ವಜನಿಕರಿಗೆ ಯಾವ್ಯಾವ ಸವಲತ್ತುಗಳನ್ನ ಸಿಗ್ತಾ ಇಲ್ಲ, ತೊಂದರೆ ಎಲ್ಲ ಆಗ್ತಾ ಇದೆ ಅಂತ ಕಚೇರಿಗಳಿಗೆ ಮಾಡ್ತೀವಿ. ಪೊಲೀಸ್ ಇಲಾಖೆ ಬಗ್ಗೆ ಅವರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಇರ್ತಾರೆ, ಅಲ್ಲಿ ನೀವು ದೂರುಗಳನ್ನ ಕೊಡ್ಬೋದು. ಒಂದ್ ವೇಳೆ ನಮ್ಮಲ್ಲಿ ಈ ಜಿಲ್ಲೆಯಲ್ಲಿ ನಾನು ಬಂದ್ಮೇಲೆ 2 ನಾವು ಟ್ರ್ಯಾಪ್ ಮಾಡಿದ್ದೀವಿ. ಪೊಲೀಸ್ ಇಲಾಖೆಯಲ್ಲಿ ಲಂಚಕ್ಕೋಸ್ಕರ ಬೇಡಿಕೆ ಇಟ್ಟದನ್ನ ಟ್ರ್ಯಾಪ್ ಮಾಡಿದ್ದೀವಿ. ಆ ರೀತಿ ದೂರುಗಳು ಬಂದಲ್ಲಿ ನಾವು ಕೂಡ ಕಾನೂನಿನಂತೆ ಕ್ರಮ ಕೈಗೊಳ್ತೀವಿ. ಇದ್ರ ಬಗ್ಗೆ ನಮ್ಗೆ ಇದುವರೆಗೆ ಅಧಿಕೃತವಾಗಿ ಯಾರು ದೂರನ್ನ ನೀಡಿಲ್ಲ. ಇದ್ರ ಬಗ್ಗೆ ನಾವು ಕೂಡ ನಮ್ಮ ಇಲಾಖೆ ಇದರಿಂದ ನೀವು ಈಗ ಪರ್ಟಿಕ್ಯುಲರ್ ಆಗಿ ಯಾರಾದ್ರೂ ಆ ತರದವರು ಇದ್ರೆ ಒಂದು ದೂರು ಕೊಡ್ಬೋದು. ದೂರು ಕೊಟ್ಟಿಲ್ಲ ಅಂದ್ರೆ ಸಾರ್ವಜನಿಕರಿಂದ ನಮಗೆ ದೂರು ಬರಬೇಕು. ಇದ್ರ ಬಗ್ಗೆ ನಾವು ದೂರು ಬಂದಲ್ಲಿ ಖಂಡಿತವಾಗಿಯೂ ನಮ್ಮ ಕಾಯ್ದೆ ಅಡಿಯಲ್ಲಿ ಏನು ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಬೇಕು ಅದನ್ನು ಕೈಗೊಳ್ತೀವಿ. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.